ಬಾ ಇವತ್ತು ಮನೆಗೆ ಬಾ, ಉಣ್ಣಾಕ ಏನಾರ ಐತನ ನೋಡ್ಬಂತಿ. ದಿನ ಅಷ್ಟೆಲ್ಲ ಕೆಲಸ ಮಾಡಿದ್ರು ಮನೆಯಾಗಿರ್ತಿ ಏನು ಮಾಡ್ತಿ, ಮನೆಯಾಗಿರ್ತಿ ಏನು ಮಾಡ್ತಿ ಅಂತ ಕೇಳ್ತಿರಲ್ಲ ಎಲ್ಲರೂ. ನೋಡ್ರಿ ಇವತ್ತು ಹೆಂಗೆ ಮಾಡತ್ತಾನೆ ನಿಮಗೆ. ಅಲ್ಲ ಗಂಡ ಒಬ್ಬನದ, ನಾ ಕೆಲಸ ಮುಗಿಸಿ ಬರ್ತಾ ನನ್ನ ಖಬರ್ ಇಲ್ದಂಗೆ ಟಿ ವಿ ನೋಡಕತ್ತಾಡಲಿಕ್ಕೆ ಫ್ರೆಂಚ್ ಫ್ರೈ ತಿನ್ಕಂತ. ಏನು ಹೆಂಗಸ್ರಪ್ಪ ಇವರು. ಓಯ್ ಲೇ. ಹಾಂ ಈಗ ಬಂದ್ರೇನು? ಫ್ರೆಂಚ್ ಫ್ರೈ ತಿಂತೀರಾ? ಬೇಡ. ಅಲ್ಲ ಬಂದ ಕೂಡಲೇ ಒಂದು ಕಪ್ ಚಾನರ ಕಾಪಿನರ ಕೊಡ್ಬೇಕು ಅನ್ನೋದು ಏನಿಲ್ಲ ನಿನಗೆ? ಏನಿವತ್ತು ಶಿಸ್ತು ಟಿ ವಿ ನೋಡ್ಕೊತ ಕೂತ್ಬಿಟ್ಟಿಯಲ್ಲ. ದಿನ ಏನಾದರೂ ಕೆಲಸ ಮಾಡ್ಕೊಂತಿರ್ತಿದ್ದಿ. ಅಡುಗೆ ಮನೆಗೆ ಹೋದ್ರೆ ಅಲ್ಲೂ ಏನೂ ಇಲ್ಲ ತಿನ್ನಾಕ. ಅಲ್ಲಿ ರೂಮಲ್ಲಿ ಬಟ್ಟೆ ಹಂಗೆ ಬಿದ್ಕೊಂಡವು, ಹಾಲಲ್ಲಿ ಮಕ್ಳದ್ದು ಆಟ ಸಾಮಾನು ಹಂಗೆ ಅದಾವು. ಎಲ್ಲ ಬಿಟ್ಕೊಟ್ಟು ಮಾರಾಣಿಗತ್ತೆ ಟಿ ವಿ ನೋಡಾಕತ್ತೇನು? ಯಾಕ ನಿಮಗೆ ಯಾರಿಗೂ ಕೈ ಇಲ್ಲನ? ಅಡುಗೆ ಮನೆಗೆ ಹೋಗಿ ತಿನ್ನಕ್ಕೇನಿಲ್ಲ ಅಂದ್ರೆ ಮಾಡ್ಕೊಡ್ರಿ. ಆಟ ಸಾಮಾನು ಬಿದ್ದಾವಂದ್ರೆ ಎತ್ತಿಡ್ರಿ. ಬಟ್ಟೆ ಹಂಗೆ ಅದಾವಂದ್ರೆ ವಾಷಿಂಗ್ ಮಿಷಿನ್ ತೆಗೆದು ಹಾಕ್ರಿ. ಯಾಕೆ ನೀವು ಮಾಡಿದ್ರೆ ಬೇಡ ಅಂತವೆ ನಾವೆಲ್ಲ ಕೆಲಸ? ನಾವು ಬೇಕೇ ಮಾಡ್ಬೇಕಾನ? ಇಲ್ಲ ಇವಳ ಇಷ್ಟೆಲ್ಲ ಮಾತಾಡ್ತಾಳೆ. ಏನಾಯ್ತು ಇವಳಿಗೆ? ಮತ್ತು ಈಗ ಗೆಳತಿಯರು ಯಾರಾದರೂ ಬಂದು ಏನಾದರೂ ಹೇಳ್ಕೊಟ್ಟು ಹೋದ್ರೆ ಹೆಂಗೆ? ಏನಾಯ್ತು ನಿನಗೆ? ಏನೇನೋ ಮಾತಾಡ್ತೀಯಲ್ಲ. ಮನ್ಯಾಗ ಇರ್ತಿಲ್ಲ ನೀನು? ನಾವು ಹೊರಗೆ ದುಡಿಯಾಕೆ ಹೋಗೋದು ಗಂಡಸ್ರು. ಮನ್ಯಾಗ ಇರ್ತಿ, ಮನ್ಯಾಗ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ ನಿನಗೆ? ಹೌದಾ, ನೀವು ಗಂಡಸರು ಹೊರಗೆ ಹೋಗಿ ದುಡ್ಕೊಂಡು ಬರ್ತೀರನ? ಮತ್ತು ನಾವು ಮನ್ಯಾಗ ಹೆಂಗಸರು ಮಾಡೋದದು ಕೆಲಸ ಅಲ್ಲನ? ನಿಮಗೆ ಪಗಾರ ಬರ್ತದೆ, ಅದಕ್ಕೆ ಸೊಕ್ಕ. ನಾವು ಪಗಾರ ಇಲ್ಲದೆ ಕೆಲಸ ಮಾಡ್ತೇವಲ್ಲ, ಅದೇ ಕೆಲಸ ಯಾವುದಾದ್ರೂ 4 ಮನೆಗೆ ಮಾಡಿ ಹೋದ್ರೆ ತಿಂಗಳಿಗೆ 20-30 ಸಾವಿರ ದುಡ್ಡು ಬರ್ತದೆ ನಮಗೆ. ನೀವೇನು ಕೊಡ್ತೀರಿ? 3 ಹೊತ್ತು ಊಟ, ವರ್ಷಕ್ಕೆ 2-3 ಜೊತೆ ಬಟ್ಟೆ ಕೊಡಿಸ್ತೀರಿ, ಬಿಟ್ರೆ ಏನೈತಿ ನಿಮ್ದು? ಹೋಗ್ಲಿ, ನೀನು ದಿನ ಕೆಲಸ ಮಾಡ್ತಿದ್ದಿಲ್ಲ, ಇವತ್ತು ಯಾಕೆ ಮಾಡಿಲ್ಲ ಅದನ್ನ ಹೇಳು. ಯಾಕಂತ ನಿಮಗೆ ಗೊತ್ತಾಗಲ್ಲನ? ಅಷ್ಟೆಲ್ಲ ಕೆಲಸ ಮಾಡಿ ಯಾಕಾರ ಒಂದು ಸ್ವಲ್ಪ ಕೂತ್ಕೊಂಡ ಅಂದ್ರೆ ಹಾಗೆ ಇಡೀ ದಿನ ಮನ್ಯಾಗ ಕುಂತಿರ್ತಾಳೆ ನೋಡಿಕ್ಕಿ. ಏನದ ಹಾಡಿಕಿಗೆ ಯಾವಾಗ ನೋಡಿದ್ರೆ ಅದಾತು ಇದಾತು ಅಂತಾಳೆ ಅಂತೀರಿ. ಅದಕ್ಕೆ ಮಾಡಿ ನೋಡ್ರಿ, ನೋಡೋಣ. ಇವತ್ತು ನಾ ಕೆಲಸ ಮಾಡಿಲ್ಲ, ಹೆಂಗೈತೆ ಮನೆ ಅನ್ನೋದು ಗೊತ್ತಾಗ್ಬೇಕಲ್ಲ ನಿಮಗೆ. ಏನೋ ಮಾತು ಬರ್ತಾವೋ ಹೊಕ್ಕವ, ಮನ್ಯಾಗ ಮಾಡೋದು ಕಲಿಬೇಕು. ಏನ ಮಾತು ಬರ್ತಾವ ಹಾಕಾವ, ಅದಕ್ಕೆ ಬಿಟ್ಕೊಂತೇನೆ. ನಿಮ್ಮ ಅವನು ಹಂಗೆ ಅನ್ನಕ್ಕಿನ ನೀವು ಹಂಗೆ ಅನ್ನಾರ. ಮನ್ಯಾಗ ಪುರ್ಸೊತ್ತಿಲ್ದಂಗೆ ಕೆಲಸ ಮಾಡ್ತೆ. ಒಂದಿನ ಕೆಲಸ ಮಾಡೋದು ಬಿಟ್ಟು ಕೂತ್ರೆ ಏನಾಗತ್ತೆ ಅನ್ನೋದು ನೋಡ್ಬೇಕಲ್ಲ, ನೀವು ಗೊತ್ತಾಗಬೇಕು ನಿಮಗೆ. ಅದಕ್ಕೆ ಅಡುಗೆನೂ ಮಾಡಿಲ್ಲ, ನೀವು ಬಂದ ಕೂಡಲೇ ಚಾನೂ ಕೊಟ್ಟಿಲ್ಲ, ಆಟ ಸಾಮಾನು ಪುಸ್ತಕ ಏನೂ ತೆಗೆದಿಟ್ಟಿಲ್ಲ, ಬಟ್ಟೆನೂ ಅಲ್ಲೇ ಬಿಟ್ಟೇನಿ, ಎಲ್ಲನೂ ಅಲ್ಲೇ ಬಿಟ್ಟೇನಿ ನೋಡ್ರಿ. ಇವತ್ತು ಹೆಂಗೈತಿ ಮನೆ? ಓ ಮಾರೈತಿ, ನಿನಗೆ ಮಾತಾಡಿದ್ದು ತಪ್ಪಾತು. ಎದ್ದು ಹೋಗೊಂದು ದೊಡ್ಡ ಚಾ ತಗೊಂಡು ಮತ್ತೆ ಸಿಡಿ ಹಾಕತೈತಿ. ಮತ್ತೆ ಮಾತಾಡ್ಬೇಕಾದ್ರೆ ವಿಚಾರ ಮಾಡ್ಬೇಕು. ಹೆಂಗಸ ಮಾಡೋದು ಕೆಲಸ ಅಲ್ಲೇನು? ಹೊರಗೆ ಹೋಗಿ ದುಡ್ಕೊಂಬಂದ್ರೆ ಅಷ್ಟೇ ಕೆಲಸನ? ಸರಿ ಸರಿ, ತಪ್ಪಾತು. ಹೋಗಿ ಚಾ ಮಾಡ್ಕೊಂಬ. ಮೊದಲು ಹಾಲೆಲ್ಲ ಚೊಕ್ ಮಾಡಿ ನೋಡೋಕ್ಕಾಗಲ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಹೆಂಗೆ ಬುದ್ಧಿ ಕಲಿಸ್ಬೇಕಂತ. ನಾವು ಎಷ್ಟು ಕೆಲಸ ಮಾಡಿದ್ರು ಏನು ಮಾಡ್ತಿ ಕೇಳ್ತಾರೆ. ಅಂಥವ್ರಿಗೆ ಹಿಂಗೆ ಬುದ್ಧಿ ಕಲಿಸ್ಬೇಕು. ಯಾರಿಗೆಲ್ಲ ಈ ಥರ ಅನುಭವ ಆಗೈತೆ ನೋಡ್ರಿ, ಅವ್ರು ನಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟು ಮಾಡಿರಿ. ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿರಿ. ಹಾಯ್ ಫ್ರೆಂಡ್ಸ್, ಹೌದ್ರಿ, ನಾವು ಹೊರಗೆ ಹೋಗಿ ದುಡಿತೀವಿ, ನಮಗೆ ಸಂಬಳ ಕೊಡ್ತಾರೆ. ಅದ್ರ ಮನ್ಯಾಗ ಹೆಣ್ಮಕ್ಳು ಸಂಬಳ ಇಲ್ದೇ ಮನೆಗೋಸ್ಕರ ದುಡಿತಾರೆ, ಕಷ್ಟಪಡ್ತಾರೆ. ಆದರೂ ಕೆಲವೊಂದು ಸರಿ ನಾವು ಇಡೀ ದಿನ ಮನೆಯಾಗಿರ್ತೀನಿ, ಏನು ಮಾಡ್ತೀವಿ ಹೇಳಿ ಬೈತೀವಿ. ಅದು ತಪ್ಪು ರೀ, ಹೌದಲ್ರಿ? ಇದು ತಪ್ಪು ಅನ್ನೋದಾದರೆ ವಿಡಿಯೋ ಇಷ್ಟ ಆದರೆ ನಮಗೆ ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ ರೀ.